ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ವಿಧೇಯಕ ಈಗ ಸಾಕಷ್ಟು ಚರ್ಚೆಗೆ ಒಳಪಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಸರ್ಕಾರ ಆಗಿ ಹಿಂದೂ ದೇವಾಲಯಗಳ ಖಜಾನೆ ಮೇಲೆ ಕಣ್ಣು ಹಾಕಿದೆ ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದಾರೆ. ಆಮೇಲೆ ಬಿಜೆಪಿ ರಾಜ್ಯಾಧ್ಯಕ್ಷರು ಅವರಿಗೆ ನಮ್ಮ ಈ ಹಿಂದೂ ಧಾರ್ಮಿಕ ಪರಿಷತ್ನ ಈ ಅಮೆಂಡ್ಮೆಂಟ್ ಏನಿದೆ ಅದನ್ನು ಒಂದು ಕಾಪಿ ಕಳಿಸ್ತೀನಿ. ಆಮೇಲೆ ನಮ್ಮ ಆ್ಯಕ್ಟ್ ಇದೆಯಲ್ಲ, ಆ ಆ್ಯಕ್ಟ್ ಕೊಡ್ರಮ್ಮ, ಈ ಆ್ಯಕ್ಟು ಇದನ್ನು ಕೂಡ ವಿಜೇಂದ್ರ ಅವ್ರು ಕಳಿಸ್ತೀನಿ. ಇದನ್ನು ಓದಲಿ, ಅವರು ಓದಿ ಅರ್ಥ ಮಾಡಿಕೊಂಡು ಮಾತಾಡಿದ್ರೆ ಅವರು ಒಬ್ಬ ಪಕ್ಷದ ರಾಜ್ಯದ ಅಧ್ಯಕ್ಷರು, ಅದಕ್ಕೊಂದು ಅರ್ಥ ಇರುತ್ತೆ. ಸುಮ್ಮನೆ ಬಾಯಿಗೆ ಬಂದಾಗ ಚಿಕ್ಕ ಮಕ್ಕಳ ಥರ ಆಪಾದನೆ ಮಾಡೋದು ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಗೌರವ ತರೋದಲ್ಲ. ಆಮೇಲೆ ಇವತ್ತೇನು ಈ ಅಮೆಂಡ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಈ ಅಮೆಂಡ್ಮೆಂಟು ನಿಮ್ಗೆ ಈಗಾಗಲೇ ಕಾಪಿ ಕೊಟ್ಟಿದ್ದೀನಿ. 2011ರಲ್ಲೇ ಬಿ ಜೆ ಪಿ ಸರ್ಕಾರ ತಂದಿರತಕ್ಕಂಥದ್ದು. 2011ರಲ್ಲಿ ಬಿ ಜೆ ಪಿ ಸರ್ಕಾರ ತಂದಿದೆ. ಆ ಬಿ ಜೆ ಪಿ ಸರ್ಕಾರ ಆವಾಗ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಸದಾನಂದ ಗೌಡರು ಆಗಿದ್ದಾರೆ, ಗೊತ್ತಿಲ್ಲ ನನಗೆ. 2011ರಲ್ಲಿ ಆಗ 5 ರಿಂದ 10 ಲಕ್ಷ ಆದಾಯ ಇರತಕ್ಕಂಥ ದೇವಸ್ಥಾನಗಳಿಗೆ ಗ್ರಾಸು 5% ಇವರೇ ಹಾಕಿರೋದು. 10 ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರತಕ್ಕಂಥ ದೇವಸ್ಥಾನಗಳಿಗೆ 10% ಗ್ರಾಸ್ ಹಾಕಿರೋದು ಇವರೇ ಬಿ ಜೆ ಪಿಯವರು. ಮತ್ತು 19ರಲ್ಲಿ 23ವರೆಗೂ ಬಿ ಜೆ ಪಿಯವರೇ ಇದ್ದರು. ಯಾಕೆ ತಗೊಂಡ್ರಿ ಇದೆಲ್ಲ? ಅವರು ನಾವು ಅವ್ರು ತಂದಿದ್ದಂಥ ಅಮೆಂಡ್ಮೆಂಟ್ಗೆ ಸ್ವಲ್ಪ ನಾವು ಒಂದು ತಿದ್ದುಪಡಿ ತಂದಿದ್ದೀವಿ ಅಷ್ಟೇ. ಅವರು ಉದ್ದೇಶಪೂರ್ವಕವಾಗಿ ಈ ರೀತಿ ಹೇಳ್ತಾರೆ. ಆಮೇಲೆ ಇದರೆಲ್ಲ ಮ್ಯಾಕ್ಸಿಮಮ್ ಈಗ ಈ ಬರ್ತಾ ಇರೋದು 8 ಕೋಟಿ ಬರ್ತಾ ಇದೆ. ಈಗ ಬಂದರೆ ಒಂದು 30-40 ಕೋಟಿ ಬರ್ಬೋದು. ಈ 30-40 ಕೋಟಿ ಕೂಡ ನಮ್ಮ ಮುಜರಾಯಿ ಇಲಾಖೆಯಲ್ಲಿ 40 ರಿಂದ 50 ಸಾವಿರ ಅರ್ಚಕರಿದ್ದಾರೆ. ಕೆಲವು ದೇವಸ್ಥಾನದಲ್ಲಿ 2-3 ಇರೋದ್ರಿಂದ 35 ಸಾವಿರ ದೇವಸ್ಥಾನ ಇದ್ದರೂ ಕೂಡ 50 ಸಾವಿರದವರೆಗೆ ಇದ್ದಾರೆ. ಆ ಅರ್ಚಕರ ಕ್ಷೇಮಾಭಿವೃದ್ಧಿ, ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ನಾವೀಗ ಸ್ಟಾರ್ಟ್ ಮಾಡಿದ್ದೀವಿ. ಅವರಿಗೆ 5 ಲಕ್ಷ ಇನ್ಶೂರೆನ್ಸ್ ಮಾಡಿಸೋದು, ಅದಕ್ಕೆ ಪ್ರೀಮಿಯಮ್ ಹಣ ಬೇಕು. ಇದೊಂದು ಸಲ ಪರ್ಮನೆಂಟಾಗಿ ನಾವು ಮಾಡ್ಕೊಳ್ಬಿಟ್ರೆ ಹೀಗೆ ಮುಂದಕ್ಕೆ ನಡ್ಕೊಂಡು ಹೋಗುತ್ತೆ. ಸರ್, ಅವ್ರು ಹೇಳೋದು ಬೇರೆ ಧರ್ಮಗಳಿಗೆ, ಆ ದೇವಸ್ಥಾನಗಳಿಗೆ ಇದನ್ನು ಬಳಸ್ತೀರಿ ಅಂದರೆ ಬೇರೆ ಧರ್ಮಕ್ಕೆ ಇದು ಬಳಸ್ತೀರಿಗೆ ಬಳಸೋದಕ್ಕೆ ಕಾನೂನಲ್ಲಿ ಆ್ಯಕ್ಟ್ ಇಲ್ಲ. ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಏನಾದರೂ ಹೇಳ್ಬೋದು. ಈ ಅರ್ಧಂಬರ್ಧ ತಿಳ್ಕೊಂಡವ್ರಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಫಸ್ಟು ಆ್ಯಕ್ಟ್ ಓದಲಿ. ಈ 2003ರಿಂದ ಆ್ಯಕ್ಟ್ ಎಲ್ಲಿಂದ ಈ ಆ್ಯಕ್ಟ್ ಬಂತಲ್ಲ, ಈ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನದಲ್ಲಿ ಕಲೆಕ್ಟ್ ಆಗೋ ಹಣ 1 ಪೈಸಾ ಕೂಡ ಸರ್ಕಾರಕ್ಕೆ ಬರಲ್ಲ, ನಮ್ಮ ಮುಜರಾಯಿ ಇಲಾಖೆಗೂ ಬರಲ್ಲ. ಅದು ಅವರವ್ರ ಅಕೌಂಟಲ್ಲೇ ಇರುತ್ತೆ. ಈ ಸೆಂಟ್ರಲ್ ಪೂಲ್ ಕಮಿಟಿ ಇರುತ್ತೆ, ಫಂಡ್ ಇರುತ್ತಲ್ಲ, ಅದು ಧಾರ್ಮಿಕ ಪರಿಷತ್ತಲ್ಲಿರುತ್ತೆ. ಆ ಧಾರ್ಮಿಕ ಪರಿಷತ್ತಿಗೆ ವರ್ಷಕ್ಕೆ ಬರೋದು 8 ಕೋಟಿ. ಈಗ ಈ ಅಮೆಂಡ್ಮೆಂಟ್ ಮಾಡಿದ್ರೆ ಇನ್ನೊಂದು 30 ಕೋಟಿ 35 ಕೋಟಿ ಜಾಸ್ತಿ ಬರ್ಬೋದು. ಈ ತಿಳುವಳಿಕೆ ಇಲ್ಲದೆ ಹೊಟ್ಟೆನಲ್ಲಿ ಕೆಟ್ಟದನ್ನು ಇಟ್ಕೊಂಡು, ಮನಸ್ಸಲ್ಲಿ ಕೆಟ್ಟದನ್ನು ಇಟ್ಕೊಂಡು, ಆಮೇಲೆ ದೇವ್ರ ಬಗ್ಗೆ ಮಾತಾಡ್ತಾರೆ. ದೇವ್ರನ್ನ ಪ್ರತಿದಿನ ಪೂಜೆ ಮಾಡ್ತಾರಲ್ಲ ಅರ್ಚಕರು 50,000 ಜನ. ಆ ಅರ್ಚಕರ ಬಗ್ಗೆ ಇವ್ರಿಗೇನಾದರೂ ಕಾಳಜಿ ಇದ್ದಿದ್ರೆ ಇವ್ರ ಸರ್ಕಾರ ಇದ್ದಾಗ ಏನಾದರೂ ಮಾಡ್ತಾಯಿದ್ರು. ಏನು ಮಾಡಲಿಲ್ಲ ಇವ್ರ ಸರ್ಕಾರ. ಸರ್, ಈಗ ಗ್ಯಾರಂಟಿಗಳಿಗೋಸ್ಕರ ಈ ಹಣವನ್ನು ಬಳಸ್ಕೊಳ್ತೀವಿ. ಈಗ 35 ಕೋಟಿನ ಯಾವ ಗ್ಯಾರಂಟಿಗೆ ಎಷ್ಟು ಬೇಕು? 58,000 ಕೋಟಿ ಬೇಕು. ಈ 35-40 ಕೋಟಿಲಿ ಏನಕ್ಕಾಗುತ್ತೆ ಅಲ್ವಾ? ಸರ್ಕಾರದ ಖಜಾನೆ ತಲೆ ಇಲ್ದಿರೋರು ಹೇಳ್ತಾರೆ, ನೀವು ಹಂಗೆ ಕೇಳೋಕೆ ಹೋಗ್ಬೇಡಿ. ಅಲ್ಲ, ಸರ್ಕಾರದ ಖಜಾನೆ ಖಾಲಿಯಾಗಿದೆ, ವಿಧಾನಸೌಧ ಮುಂದೆ ಉಂಡಿ ಇಟ್ಬಿಡಿ ಅಂತ ಅವ್ರ ಮನೆಗಳಲ್ಲಿ ಇಟ್ಕೊಂಡಿರಲ್ಲ. ಅವ್ರು ಸರ್ಕಾರದಲ್ಲಿದ್ದಾಗ ನೋಟ್ ಆ್ಯಂಡ್ ಮಿಷನ್ ಇಟ್ಕೊಂಡಿದ್ದಾರೆ. ಯಾರು GST ಬದಲು ಇನ್ನೊಂದು ಟ್ಯಾಕ್ಸ್ ಇತ್ತಲ್ಲ, ಆ ಟ್ಯಾಕ್ಸ್ ಯಾರ ಹೆಸರು ಹೇಳ್ತಾ ಇದ್ರು ಆ ಕಾಲದಲ್ಲಿ? ಇದೆಲ್ಲ ಈ ಗುತ್ತಿಗೆದಾರರ ಹತ್ರ ಸ್ಟಾರ್ಟ್ ಮಾಡಿದ್ದು ಪರ್ಸೆಂಟೇಜ್ಗಳೆಲ್ಲ ಯಾರು? ಗ್ರಾಂಟ್ಗಳು ಕೊಟ್ಟು ಪರ್ಸೆಂಟೇಜ್ ಸ್ಟಾರ್ಟ್ ಮಾಡಿದ್ದೆ ಅವರು. ಇವರಿಂದ ನಾವೇನು ಕಲಿಬೇಕಾಗಿಲ್ಲ. ಯಾಕೆ ಈ ರೀತಿ ವಿಚಾರಗಳನ್ನು ಎತ್ತಾ ಇದ್ದಾರೆ? ಅವರು ವಿಧೇಯಕ ಇನ್ನೇನು ಇಲ್ವಲ್ಲ, ಬಂಡವಾಳ ಅವ್ರ ಹತ್ರ ಸುಣ್ಣ ಆಗೋಗಿದ್ದಾರೆ. ಈಗ ಈ ಜನಕ್ಕೇನಾಗುತ್ತೆ, ಹಿಂದೂ ವಿಚಾರದಲ್ಲಿ, ದೇವಸ್ಥಾನಗಳ ವಿಚಾರದಲ್ಲಿ ಸ್ವಲ್ಪ ಹೇಳ್ಬಿಟ್ರೆ ಜನಕ್ಕೆ ಅವರ ಭಾವನೆಗಳನ್ನು ಕೆರಳಿಸೋದಕ್ಕೆ ಅಷ್ಟೇ. ಓಕೆ, ಇದಿಷ್ಟು ರಾಮಲಿಂಗಾರೆಡ್ಡಿ ಅವರು ಹೇಳಿಕೆ. ಈ ಕಾಯ್ದೆ ಕೇವಲ ಹಿಂದೂ ದೇವಾಲಯ ಮತ್ತು ಅವರ ಅರ್ಚಕರ ಕುಟುಂಬಗಳ ಶ್ರೇಯೋಭಿವೃದ್ಧಿಗೆ ಬಳಸ್ತೀವಿ ಅನ್ನೋದು ಅವ್ರ ಹೇಳಿಕೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ.